ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈ ಕರೆಂಟ್ ಅಫೇರ್ಸ್ ಅನ್ನ ನಾವು ಹಲವಾರು ಪತ್ರಿಕೆಗಳಿಂದ ಮೇನ್ ಪಾಯಿಂಟ್ಸ್ ಗಳನ್ನ ಕಟ್ ಮಾಡಿಕೊಂಡು ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಲೈಡ್ ಅಲ್ಲಿ ನಾವು ಹಾಕಿದ್ದೀವಿ. ಸೊ ಈ ಒಂದು ವಿಡಿಯೋನ ನೋಡಿದ್ರೆ ನೀವು ಪ್ರಚಲಿತ ಘಟನೆಗಳ ಬಗ್ಗೆ ಬೇರೆ ವಿಡಿಯೋನ ನೋಡಲು ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಎಲ್ಲ ಒಂದು ಮಾಹಿತಿಯನ್ನ ಎಲ್ಲ ಪೇಪರ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಮೇನ್ ಪಾಯಿಂಟ್ಸ್ಗಳನ್ನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ಹಾಕೊಂಡಿದ್ದೀವಿ. ಸೊ ಇದನ್ನ ನೋಡಿದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಸಾಕು. ಸೊ ಕರೆಂಟ್ ಅಫೇರ್ಸ್ ಅನ್ನ ಹಲವಾರು ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಆದ್ದರಿಂದ ಸೊ ಇಂಪಾರ್ಟೆಂಟ್ ಮಾಹಿತಿಯನ್ನ ಮಾತ್ರ ಈ ವಿಡಿಯೋದಲ್ಲಿ ಹಾಕಿದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. UPSC ಪರೀಕ್ಷಾ ಓದಿನ ಸಿದ್ಧತೆ ಪದವಿ ಹಂತದಲ್ಲಿ ಕಲಿಕೆ ಆರಂಭ ಉತ್ತಮ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಸೊ ಅದಕ್ಕೆ ತಕ್ಕಂತೆ ಮಾಹಿತಿ ಬೇಕಾಗಿದ್ರೆ ಕೆಳಗೆ ಕೊಟ್ಟಿದ್ದಾರೆ, ನೀವು ಓದ್ಕೋಬಹುದು. ಸೊ ಮೇನ್ ಪಾಯಿಂಟ್ಸ್ ಗಳನ್ನ ಮಾತ್ರ ಹೇಳ್ತೀವಿ, ಯಾಕಂತಂದ್ರೆ ಮಾಹಿತಿ ಸ್ವಲ್ಪ ಹೆವಿ ಆಗಿದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಇಂಪಾರ್ಟೆಂಟ್. ಜೂನ್ 24 ಈ ದಿನ ಏನು ವಿಶೇಷ ಅಂತಂದ್ರೆ ಅಂತಾರಾಷ್ಟ್ರೀಯ ರಾಜ್ಯತಾಂತ್ರಿಕ ಮಹಿಳೆಯರ ದಿನ ಇದು. ಸೊ ಅದಕ್ಕೆ ತಕ್ಕಂತೆ ಯಾಕೆ ಈ ರಾಜ್ಯತಾಂತ್ರಿಕ ಮಹಿಳೆಯರ ದಿನ ಯಾಕೆ ಆಚರಿಸ್ತಾರೆ, ಸೊ ಇದನ್ನ ಯಾಕೆ ಆಚರಿಸ್ತಾರೆ ಎಂಬುದರ ಕುರಿತು ನಿಮ್ಗೆ ಮಾಹಿತಿ ಬೇಕಾದ್ರೆ ಇಲ್ಲಿದೆ. ಸೊ ನೀವು ಓದ್ಕೋಬಹುದು. ಮತ್ತು ಜನ್ಮದಿನ, ಶಶಾಂಕ್ ಅವರ ಜನ್ಮದಿನ, ಅವ್ರ ಬಗ್ಗೆನೂ ಸಹ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಓದ್ಕೋಬಹುದು. ದಿನಚರಿ ಬಗ್ಗೆ ಇದೆ, ಅದನ್ನ ನೀವು ಓದ್ಕೋಬಹುದು. ಸೊ ವಿಡಿಯೋನ ಮುಂದುವರ್ಸೋಣ. ಇಲ್ಲಿ ನೋಡಿ, ಐತಿಹಾಸಿಕತೆಗೆ ಸಂಬಂಧಿಸಿದಂತೆಯೂ ಸಹ ಒಂದು ಸ್ವಲ್ಪ ಮಾಹಿತಿ ಇದೆ. ಮತ್ತೆ ಈ ದಿನದ ಮಹತ್ವವನ್ನು ನಾವು ನೋಡುವುದಾದ್ರೆ ಜೂನ್ 24 ಅಂತಾರಾಷ್ಟ್ರೀಯ ಕಾಲ್ಪನಿಕ ದಿನ. ಸೊ ಅದನ್ನು ಸಹ ನೀವು ಯಾಕೆ ಆಚರಿಸ್ತಾರೆ ಎಂಬುದರ ಕುರಿತು ಅವರು ಸಹ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೋಬಹುದು. ಸದಾ ಸಮಾಜಮುಖಿಯಾಗಿ ಚಿಂತಿಸಿದ ಭಾರತ ರತ್ನ ವಿ ಗಿರಿ ಅವರು ಜೂನ್ 24 ಭಾರತ 4ನೇ ರಾಷ್ಟ್ರಪತಿಗಳಾಗಿದ್ದ ವಿ ಗಿರಿ ಪುಣ್ಯ ಸ್ಮರಣಾ ದಿನ ಇವತ್ತು 24ರಂದು. ಸೊ ಅವ್ರ ಬಗ್ಗೆನೂ ಅವರು ಯಾವ ರೀತಿ ಒಂದು ಸಾಧನೆಯನ್ನು ಮಾಡಿದ್ರು, ಯಾವಾಗ ಹುಟ್ಟಿದ್ರು, ಅವ್ರ ಬಗ್ಗೆನೂ ಸಹ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೀವಿ, ಅದನ್ನು ನೋಡ್ಕೋಬಹುದು. ಇದನ್ನ ನಿಮಗೆ ಐತಿಹಾಸಿಕ ಹಿನ್ನೆಲೆಯಲ್ಲಿ ನಿಮಗೆ ಪ್ರಶ್ನೆಗಳನ್ನ ಈ ರೀತಿ ಕೇಳಬಹುದು. ಅಂತಂದ್ರೆ ಅವರು ಜನಿಸಿದ್ದು ಯಾವಾಗ, MCQ ರೂಪದಲ್ಲಿ ಅವರ ಒಂದು ಸಂಪೂರ್ಣ ಜೀವನ ಚರಿತ್ರೆಯನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಅದನ್ನು ಕಟ್ ಮಾಡಿಕೊಂಡು ಸ್ಲೈಡಲ್ಲಿ ಹಾಕಿದ್ದೀವಿ, ಇದನ್ನ ನೋಡ್ಬೋದು. ಈಗ ಭಾರತದ ರತ್ನ ಸಿಕ್ತು. ಸೊ ಈಗ ಏನಿದೆ ಅಂತಂದ್ರೆ ಮರುಗಳಾಗಬೇಡ ಮಾನಿನಿ ಮಾದಕ ದ್ರವ್ಯಕ್ಕೆ. ಸೊ ಸ್ತ್ರೀ ವ್ಯಸನ ಮುಕ್ತಿ ಕೇಂದ್ರ ಅಗತ್ಯ. ಈಗ ವ್ಯಸನಕ್ಕೆ ಬಹಳ ಒಂದು ಮಕ್ಕಳು ಮಮ್ಮಿ ನೀಡ್ಸ್. ಮಾದಕ ದ್ರವ್ಯ ವಿರೋಧಿ ದಿನ ಇವತ್ತು ಜೂನ್ 26ರ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನದ ಈ ಬಾರಿ ಧ್ಯೇಯ ದ ಎವಿಡೆನ್ಸ್ ಈಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಪ್ರಿವೆನ್ಷನ್. ಸೊ ಆಧಾರ ಸ್ಪಷ್ಟವಿದೆ, ಅದ್ರ ಬಗ್ಗೆ ಮಾಹಿತಿ ಇದೆ, ನೋಡ್ಬೋದು. ಸೊ ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ಒಂದು ಟ್ವಿಸ್ಟ್ ಏನಂತಂದ್ರೆ ದಿನಕ್ಕೊಂದು ಪ್ರಶ್ನೆ ಎಂಬಂತೆ LP ಕುಲಕರ್ಣಿ ಅವರು ಕೇಳಿದ್ದಾರೆ, ಬಾದಾಮಿ ಅವರವರು. ಸೊ ಪಾಕಿಸ್ತಾನವು ಇತ್ತೀಚೆಗೆ ತನ್ನ ಮೊಟ್ಟ ಮೊದಲ ಚಂದ್ರನ ಮಿಷನ್ ಐಕ್ಯೂಬ್ ಮತ್ತು ಕ್ವಾಮರ್ ಅನ್ನು ಯಾವ ದೇಶದ ಸಹಯೋಗದೊಂದಿಗೆ ಪ್ರಾರಂಭಿಸಿತು? ಸೊ ಆನ್ಸರನ್ನ ಬೇಗ ಮಾಡಿ. ಇಲ್ಲಿ ಆನ್ಸರನ್ನು ಅವರು ಕೊಟ್ಟಿದ್ದಾರೆ, ಚೀನಾ. ಆನ್ಸರ್ ಡಿ ಇಸ್ ರೈಟ್ ಆನ್ಸರ್, ಚೀನಾ. ಸೊ ಅದೇ ರೀತಿಯಾಗಿ ಅದರ ಒಂದು ಮಾಹಿತಿ ಬೇಕಾಗಿದ್ರೆ ಇಲ್ಲಿ ತೆಳಗೆ ಒಂದು ಕೊಟ್ಟಿದ್ದಾರೆ, ಅದನ್ನು ನೀವು ನೋಡಿಕೊಂಡು ತಿಳ್ಕೊಳ್ಬಹುದು. ಸೊ ನೀವು ಪ್ರಚಲಿತ ಪೇಪರ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಯಾಕಂತಂದರೆ ಪ್ರಚಲಿತ ಘಟನೆಗಳ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಎಕ್ಸಾಮ್ದವರು ಕೇಳ್ತಾರೆ. ಸೊ ಪ್ರಚಲಿತ ಘಟನೆಗಳ ಮೇಲೇ ಹಲವಾರು ಪ್ರಶ್ನೆಗಳು ಬಂದಿರ್ತವೆ, ಆದ್ದರಿಂದ ನೀವು ಚೆನ್ನಾಗಿ ನೋಡ್ಕೋಬೇಕು.
ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ಹಾಕಿದ್ದೀವಿ. ಬೇರೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಉಳಿಯಲು ಸಾಧ್ಯವಿಲ್ಲ. 4, 5, 6 ಪ್ರಶ್ನೆ ಪತ್ರಿಕೆಗಳನ್ನು ಕಟ್ ಮಾಡಿಕೊಂಡು ಈ ವಿಡಿಯೋನ ಮಾಡಿದ್ದೀವಿ. ಸೊ ಇನ್ನು ದಿನಕ್ಕೊಂದು ಮಾಹಿತಿಯಂತೆ ಹಂದಿ ಆಕಾಶ ನೋಡಲಾರದು ಎಂದು ಸ್ಲೈಡರ್ ಹಾಕಿದ್ದಾರೆ. ಅದಕ್ಕೆ ತಕ್ಕಂತೆ ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ವಿನಾಶದ ಅಂಚಿನಲ್ಲಿ ಕಡಲ ಆಮೆಗಳು ವಿನಾಶದ ಅಂಚಿನಲ್ಲಿ ಬಂದಿದ್ದಾವೆ. ವಿಜ್ಞಾನ ವಿಸ್ಮಯ ಕೆ ನಟರಾಜ್ ಅವರು ಹೇಳ್ತಿದ್ದಾರೆ. ಅದರ ಬಗ್ಗೆ ಸಹ ಆಮೆಯು ಎಷ್ಟು ವರ್ಷ ಬದುಕುತ್ತದೆ, ಹೇಗೆ ಅದರ ಹುಟ್ಟು, ಬದುಕುವ ದಿನಗಳೆಷ್ಟು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಇನ್ನು ನಾವು ಈ ವಿಡಿಯೋದಲ್ಲಿ ಮತ್ತೊಂದು ಟ್ವಿಸ್ಟ್ ಏನಂತಂದರೆ, ಜನರಲ್ ನಾಲೆಡ್ಜ್ ಬಗ್ಗೆ ಪ್ರಶ್ನೆಗಳಿರ್ತವೆ. ಈ ದಿನನಿತ್ಯ ಈ ಒಂದು ಪೇಪರ್ ಕಟಿಂಗ್ಸನ್ನು ನಾವು ನೋಡುವುದಾದರೆ ದಿನನಿತ್ಯ ಒಂದಿಲ್ಲ ಅಂತಂದರೂ ಜನರಲ್ ನಾಲೆಡ್ಜ್ ಬಗ್ಗೆ ಕೇಳ್ತಾರೆ. ಇವೇ ಪ್ರಶ್ನೆಗಳು ನಿಮಗೆ GK ರೂಪದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಸೊ ಅದನ್ನು ನಾವು ನೋಡುವುದಾದರೆ ಬದನೆಯ ವೈಜ್ಞಾನಿಕ ಹೆಸರು ಏನಂತಂದರೆ, ಬದನೆಯ ಒಂದು ವೈಜ್ಞಾನಿಕ ಹೆಸರನ್ನು ನಾವು ನೋಡುವುದಾದರೆ ಸೋಲಾನಮ್ ಮೆಲುಜಿನಾ ಎಂದು ಬದನೆಯ ಒಂದು ವೈಜ್ಞಾನಿಕ ಹೆಸರಾಗಿದೆ. ಸೊ ಜಗತ್ತಿನಲ್ಲಿ ಮೊದಲು ಪ್ರಕಟವಾದ ವೈಜ್ಞಾನಿಕ ಪುಸ್ತಕ ಯಾವುದು ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ನ್ಯಾಚುರಲ್ ಹಿಸ್ಟರಿ ಎಂದು ಯಾರು ಬರೀತಾರೆ ಅಂದರೆ ಪ್ಲಿನಿಯ ಪ್ರಸಿದ್ಧ ಗ್ರಂಥ. ಅದು ನ್ಯಾಚುರಲ್ ಹಿಸ್ಟರಿ ಎಂಬುದು ಪ್ಲಿನಿಯ ನ್ಯಾಚುರಲ್ ಹಿಸ್ಟರಿ. ಸೊ ಅದೇ ರೀತಿಯಾಗಿ ನಮ್ಮ ನಿಹಾರಿಕೆ ಯಾವುದು? ನಿಹಾರಿಕೆ ಆಕಾಶಗಂಗೆಯಾಗಿದೆ. ಸೊ ಸಮುದ್ರ ಕಳೆಗಳಲ್ಲಿ ಸಿಗುವ ಧಾತು ಯಾವುದು? ಸಮುದ್ರ ಕಳೆಗಳಲ್ಲಿ ಒಂದು ಸಿಗುವ ಧಾತು ಯಾವುದು ಎಂದು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಅಯೋಡಿನ್. ಪ್ರಶ್ನೆ ನಂಬರ್ 5, ಅಲೋಮೀಟರ್ ಯಾವುದಕ್ಕೆ ಬಳಸುತ್ತಾರೆ? ಅಲೋಮೀಟರನ್ನು ಯಾವುದಕ್ಕೆ ಬಳಸ್ತಾರೆ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೋವನ್ನು ಅಳೆಯುವ ಮಾಪನ. ಅಲೋಮೀಟರನ್ನು ನೋವನ್ನು ಅಳೆಯುವ ಮಾಪನ ಎಂದು ಬಳಸುತ್ತಾರೆ. ಇನ್ನು ಪೆಡಾಲಜಿ ಯಾವುದರ ಅಧ್ಯಯನ? ಇದು ಮಣ್ಣಿನ ಅಧ್ಯಯನವಾಗಿದೆ. ನೆಪ್ಚೂನ್ ಗ್ರಹವನ್ನು ಕಂಡುಹಿಡಿದವರು ಯಾರು? ವಿಲಿಯಂ ಹರ್ಷೆಲ್. ಸೋನೋಮೀಟರ್ ಕಂಡುಹಿಡಿದವರು ಯಾರು? ಪೈಥಾಗೋರಸ್. ಮಳೆ ಹನಿಗಳು ಗೋಲಾಕಾರದಲ್ಲಿರಲು ಕಾರಣವೇನು? ಮೇಲ್ಮೈ ಒತ್ತಡ. ಜೆರಾಕ್ಸ್ ಯಂತ್ರದ ಕಾರ್ಯತತ್ವವೇನು? ವಿದ್ಯುತ್ ಸ್ಥಿರ ಪ್ರತಿಬಿಂಬದ ತಯಾರಿಕೆ. ಅದೇ ರೀತಿಯಾಗಿ ಮತ್ತೆ ಇಲ್ಲಿ ಹಲವಾರು ಪ್ರಶ್ನೆಗಳನ್ನು ಒಂದು ಕೇಳಿದ್ದಾರೆ. ಇವು ಅಧ್ಯಾಯ 1, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಸೊ ಪ್ರಶ್ನೆ ನಂಬರ್ 9 ಅಂದರೆ ಹಿಂದೆ ಇದೇ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ವಿಡಿಯೋನ ಸಹ ನೀವು ನೋಡಬಹುದು. ಹುಗ್ಲಿ ನದಿ ದಂಡೆಯ ಮೇಲೆ ಸುತನುತಿ, ಕಲ್ಕತ್ತಾ ಮತ್ತು ಎಂಬ 3 ಹಳ್ಳಿಗಳನ್ನು ಇಂಗ್ಲಿಷರು ಖರೀದಿಸಿ ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿದರು. ಇದರ ಸುತ್ತ ಕಲ್ಕತ್ತಾ ನಗರ ಬೆಳೆಯಿತು. ಯಾವ ಒಂದು ಊರದು? ಯಾವ ಒಂದು ಹಳ್ಳಿ ಅದು? ಯಾವ ಒಂದು ಪ್ಲೇಸ್ ಅದು? ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಇಂಗ್ಲಿಷರು ಖರೀದಿಸಿದರು. ಸೊ ಅದೇ ರೀತಿಯಾಗಿ ಡೂಫ್ಲೆಯ ಕೋರಿಕೆಯ ಮೇರೆಗೆ ಲಾಬೋರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡನು. ಬ್ರಿಟಿಷರಿಂದ ಮದ್ರಾಸನ್ನು ಆತ ವಶಪಡಿಸಿಕೊಳ್ತಾನೆ. ನಾವು 11ನೇ ಪ್ರಶ್ನೆ ನೋಡೋದಾದರೆ, 2ನೇ ಕರ್ನಾಟಿಕ್ ಯುದ್ಧವು ಯಾವ ಒಂದು ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಅದು ಪಾಂಡಿಚೇರಿ ಒಪ್ಪಂದದ ಮೂಲಕ ಮುಕ್ತಾಯವಾಯಿತು. ಸೊ ಒಂದು ಯಾವ ವರ್ಷ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಆರಂಭವಾಯಿತು? 1664. ಇದು ಕಾಮನ್ ಒಂದು ಸಾಮಾನ್ಯವಾದ ಒಂದು ಮಾಹಿತಿ ಅಥವಾ ಒಂದು ಪ್ರಶ್ನೆ ಅಂತ ತಿಳಿದ್ರೂ ಸಹ ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ. ಸೊ ಇದೇ ರೀತಿಯಾಗಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಆಗಿರುವಾಗ ಈ ಕಂಪನಿಗಳ ಒಂದು ವಿಷಯ ನಮಗೆ ಕನ್ಫ್ಯೂಸ್ ಆದಾಗ ಅಲ್ಲಿ ನಾವು ತಪ್ಪು ಆನ್ಸರನ್ನು ಬರ್ತೀವಿ. ಆದ್ದರಿಂದ ಇಲ್ಲಿ ನೀವು ಚೆನ್ನಾಗಿ ನೋಡಬಹುದು. ಸೊ ಯಾವ ವರ್ಷ ಡುಪ್ಲೆ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದ? 1746ರಲ್ಲಿ ಡುಪ್ಲೆ ಪಾಂಡಿಚೇರಿಯ ಒಂದು ಗವರ್ನರ್ ಆದ. 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದವರು ಯಾರು? ಅಸಫ್ ಜಾ ಅವರು 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸ್ತಾರೆ. ಸೊ ಯಾವ ಒಂದು ಒಪ್ಪಂದದೊಂದಿಗೆ ಮೊದಲ ಕರ್ನಾಟಿಕ್ ಯುದ್ಧ
ಅಂತ್ಯವಾಯಿತು. ಎಕ್ಸ್ಲಾ ಚಾಪಲ್ ಒಪ್ಪಂದದೊಂದಿಗೆ ಮೊದಲ ಕರ್ನಾಟಿಕ್ ಯುದ್ಧ ಒಂದು ಅಂತ್ಯವಾಗ್ತದೆ. ಸೊ ಅಸಫ್ ಜಾನ್ ಮತ್ತೊಬ್ಬ ಮಗನಾದ ಸಲಾಬತ್ ಜಂಗ್ನನ್ನು ಹೈದರಾಬಾದಿನ ನಿಜಾಮನಾಗಿ ಮಾಡಿದವರು ಯಾರು ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ಫ್ರೆಂಚರು ಮಾಡ್ತಾರೆ. ಸೊ ಪ್ರಶ್ನೆ ನಂಬರ್ 18, ಸಲಾಬತ್ ಜಂಗ್ನನ್ನು ಹೈದರಾಬಾದಿನ ನಿಜಾಮನಾಗಿ ಮಾಡಿ ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಯಾವ ಒಂದು ಅಧಿಕಾರಿಯನ್ನು ನೇಮಿಸ್ತಾರೆ? ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸ್ತಾರೆ. ಸೊ ಎರಡನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಮೊದಲ ಒಂದು ಕರ್ನಾಟಕ ಯುದ್ಧ ಕೇಳ್ತಾರೆ, ಎಕ್ಸ್ಲಾ ಚಾಪೆಲೆ ಒಪ್ಪಂದ. ಸೊ ಅದೇ ರೀತಿಯಾಗಿ ಎರಡನೇ ಕರ್ನಾಟಕ ಯುದ್ಧ ಕೇಳಿದ್ದಾರೆ, ಅದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ತದೆ. ಫ್ರೆಂಚರ ಯಾರು ಅಂತಂದರೆ 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ಸೊ ಅವನು ಕೌಂಟ್ ಡಿ ಲಾಲಿ ಅವರು 1760ರಲ್ಲಿ ವಾಂಡಿವಾಶ್ ಒಂದು ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸ್ತಾರೆ. ಇನ್ನು ಪ್ರಶ್ನೆ ನಂಬರ್ 21, 1763ರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಮೂರನೆಯ ಕರ್ನಾಟಕ ಯುದ್ಧ ಮುಕ್ತವಾಯಿತು ಮತ್ತು ಫ್ರೆಂಚರಿಗೆ ಯಾವ ಒಂದು ಪ್ರದೇಶವನ್ನು ಹಿಂತಿರುಗಿಸಲಾಯಿತು? ಪಾಂಡಿಚೇರಿ ಎಂಬ ಪ್ರದೇಶವನ್ನು ಅವರಿಗೆ ಹಿಂತಿರುಗಿಸಲಾಯಿತು. ಪ್ರಶ್ನೆ ನಂಬರ್ 22, ಸಿರಾಜ್ ಉದ್ ದೌಲನು ಪೋರ್ಟ್ ಟಿಮ್ಟಿಮಿಯನ್ನು ಗೆದ್ದು ಕೆಲವರನ್ನು ಸೆರೆ ಹಿಡಿದನು. ಸಿರಾಜನು ಆಕ್ರಮಣದಲ್ಲಿ ಸೆರೆ ಸಿಕ್ಕಿದ 146 ಬ್ರಿಟಿಷರನ್ನು ಚಿಕ್ಕ ಕೊಠಡಿಯೊಂದರಲ್ಲಿ ಬಂಧಿಸಿಟ್ಟನು. ಅವರಲ್ಲಿ 123 ಜನ ಅಸುನೀಗಿದರು. ಆ ಯಾವ ಕೋಟೆ? ಅದು ವಿಲಿಯಂ ಕೋಟೆಯನ್ನು ಗೆದ್ದಿದ್ದ. ಸೊ ಇನ್ನು ನಾವು 23ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲು ಹಾಗೂ ಸರಕುಗಳ ಸಾಗಣೆ ಮಾಡಲು ಬೇಕಾದ ಪರವಾನಗಿ ಪತ್ರವೇ ದಸ್ತಕ್ ಎಂದು ಹೇಳಲಾಗ್ತದೆ. ಪರವಾನಗಿ ಪತ್ರವೇ ದಸ್ತಕ್. 1757ರ ವಿಜಯದಿಂದಾಗಿ ಬಂಗಾಳದ ನವಾಬನ ಮೇಲೆ ಹಿಡಿತವನ್ನು ಸಾಧಿಸಲು ಇದರಿಂದ ಅಪಾರ ಸಂಪತ್ತನ್ನು ಕ್ಲೈವನು ಸಂಪಾದಿಸಿದಲ್ಲದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಲಾಭವನ್ನು ತಂದುಕೊಟ್ಟನು. ಅದು ಯಾವ ಕದನ? ಪ್ಲಾಸಿ ಕದನ. 1757ರಲ್ಲಿ ಪ್ಲಾಸಿ ಕದನ ನಡೀತದೆ. 1764ರಲ್ಲಿ ಬಕ್ಸಾರ್ ಕದನ ನಡೀತದೆ. ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ ಎಷ್ಟು ರೂಪಾಯಿಗಳನ್ನು ಕೊಟ್ಟ ಅಥವಾ ನೀಡಿದ? 17,70,00,000 ರೂಪಾಯಿಗಳನ್ನು ಕಂಪನಿಗೆ ಆತ ಕೊಡ್ತಾನೆ. ಸೊ ಪ್ರಶ್ನೆ ನಂಬರ್ 26, ಯಾವ ನವಾಬನಾದ ಸಿರಾಜ್ ಉದ್ ದೌಲನಿಗೂ ಮತ್ತು ಬ್ರಿಟಿಷರಿಗೂ 1757ರಲ್ಲಿ ಇತಿಹಾಸ ಪ್ರಸಿದ್ಧ ಕದನ ನಡೆಯಿತು? ಅದು ಪ್ಲಾಸಿ ಕದನ. ಸೊ ಪ್ರಶ್ನೆ ಅದೇ, ಆದರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಆನ್ಸರ್ ಅದೇ, ಪ್ರಶ್ನೆಯನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಸೊ ಪ್ರಶ್ನೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಈ ಪ್ರಶ್ನೆ ನಂಬರ್ 27, ದಸ್ತಕಗಳನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ತಮ್ಮ ಖಾಸಗಿ ವ್ಯಾಪಾರ ವ್ಯವಹಾರಕ್ಕಾಗಿ ದುರುಪಯೋಗಪಡಿಸಿಕೊಳ್ಳತೊಡಗಿದರು. ನೌಕರರು, ಯಾವ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಅದನ್ನು ದುಷ್ಪರಿಣಾಮವಾಗಿ ಅಥವಾ ದುರುಪಯೋಗಪಡಿಸಿಕೊಳ್ತಿರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ಅವರು ನೀಡ್ತಾರೆ. ಸೊ ಶಾ ಆಲಂ ವಾರ್ಷಿಕವಾಗಿ ಎಷ್ಟು ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟು ಕೊಡಬೇಕಾಯಿತು? 26 ಲಕ್ಷ ರೂಪಾಯಿಗಳನ್ನು ಪಡಿತಾನೆ. ಔದನ ನವಾಬನಾದ ಯಾರು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು? ಶುಜಾ ಉದ್ ದೌಲನು ಕಂಪನಿಗೆ 50 ಲಕ್ಷ ರೂಪಾಯಿ ಕೊಡಬೇಕಾಯಿತು. ಮೀರ್ ಕಾಸಿಮನು ಮೊಘಲ್ ದೊರೆ 2ನೇ ಶಾ ಆಲಂ ಮತ್ತು ಔದ್ನ ನವಾಬ ಶುಜಾ ಉದ್ ದೌಲರೊಂದಿಗೆ ಒಪ್ಪಂದ ಮಾಡಿಕೊಂಡನು. ಹೀಗಾಗಿ ಮೀರ್ ಕಾಸಿಂ ನೇತೃತ್ವದ 3 ಸಂಯುಕ್ತ ಸೇನೆಗಳು ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು ಯಾವೊಂದು ಕದನದಲ್ಲಿ ಅಥವಾ ಎಷ್ಟರಲ್ಲಿ? ಬಕ್ಸರ್ ಎಂಬಲ್ಲಿ ಮುಖಾಮುಖಿಯಾದವು. 1764 ಬಕ್ಸರ್ ಕದನ ನಡೀತದೆ. ಸೊ ಬ್ರಿಟಿಷರು ಮೀರ್ ಜಾಫರ್ ಅಸಮರ್ಥನೆಂದು ಬಿಂಬಿಸಿ ಅವನನ್ನು ನವಾಬ ಸ್ಥಾನದಿಂದ ಪದಚ್ಯುತಗೊಳಿಸಿದರು. ಅವನ ಅಳಿಯನಾದ ಯಾವ ಒಬ್ಬ ವ್ಯಕ್ತಿಯನ್ನು ಬಂಗಾಳದ ನವಾಬನೆಂದು ನೇಮಿಸಿದರು? ಮೀರ್ ಖಾಸಿಂನನ್ನು. ಆತನ ಅಳಿಯ ಆತ, ಹೌದಾ? ಸೊ ಮಾರ್ತಾಂಡ ವರ್ಮನು ವೈನಾಡ ಸ್ಥಾನದ ಗಡಿಯನ್ನು ವಿಸ್ತರಿಸಲು 1000 ಸೈನಿಕರ ಸೈನ್ಯವನ್ನು ಕಟ್ಟಿದನು. ಎಷ್ಟು ಸಾವಿರ? 50,000 ಸೈನಿಕರ ಸೈನ್ಯವನ್ನು ಕಟ್ತಾನೆ. ಸೊ ಯಾವ ಒಬ್ಬ ವ್ಯಕ್ತಿ ನಾವೆಂದು ಮೆಣಸಿನ ವ್ಯಾಪಾರದ ಹಕ್ಕನ್ನು
ಪರಕೀಯರಿಗೆ ಬಿಟ್ಟು ಕೊಡೆವು ಎಂದು ಡಚ್ಚರಿಗೆ ಖಾರವಾಗಿ ಪತ್ರ ಬರೆದವನು ಮಾರ್ತಾಂಡವರ್ಮನು. ಸೊ ಅದೇ ರೀತಿಯಾಗಿ ಇದು ಇವತ್ತಿನ ಒಂದು ಪ್ರಶ್ನೆಗಳಾಗಿದ್ವು. ಇನ್ನು ನಾವು ಇದೇ 26ರಿಂದ ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ ಆರಂಭ. ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ. ನವದೆಹಲಿ ಸ್ಯಾಟ್ಕಾಮ್ ಇಂಡಸ್ಟ್ರಿ ಅಸೋಸಿಯೇಷನ್ ಇಂಡಿಯಾ ಆಯೋಜಿಸಿರುವ ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ 3 ದಿನಗಳ ಸಭೆಯಲ್ಲಿ ನೀತಿ ನಿರೂಪಕರು ಉದ್ಯಮಿಗಳು ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಎಸ್ ಸೋಮನಾಥ್. ಬುಧವಾರದಿಂದ ಈ ಸಭೆ ಪ್ರಾರಂಭವಾಗಲಿದೆ. ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್, ಭಾರತನ್ ಬಾಹ್ಯಾಕಾಶ ನಿಯಂತ್ರಣ ಇನ್ ಸ್ಪೇಸ್ ಮುಖ್ಯಸ್ಥ ಪವನ್ ಕುಮಾರ್ ಗೋಯಂಕಾ, ಇಟಲಿ ಮತ್ತು ಆಸ್ಟ್ರೇಲಿಯಾ ಬಾಹ್ಯಾಕಾಶ ಸಂಸ್ಥೆಯ ನಿರ್ವಾಹಕರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದಾರೆ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರಬಹುದು, ಯಾವುದಂತಂದರೆ ಇಸ್ರೋದ ಪ್ರಸ್ತುತ ಅಧ್ಯಕ್ಷ ಯಾರು ಎಂದು ಪ್ರಶ್ನೆಯನ್ನು ಕೇಳಿದರೆ ಎಸ್ ಸೋಮನಾಥ್ ಎಂದು ನೀವು ಉತ್ತರವನ್ನು ನೀಡಬೇಕಾಗುತ್ತದೆ. ಇನ್ನು ಮತ್ತೊಂದು ಮಾಹಿತಿಯನ್ನು ನಾವು ನೋಡೋದಾದರೆ, ಮಹಾರಾಷ್ಟ್ರದಲ್ಲಿ ಈ ಉತ್ಖನನ ವೇಳೆ ಶೇಷಶಾಹಿ ವಿಷ್ಣು ಶಿಲ್ಪ ಒಂದು ಪತ್ತೆಯಾಗಿದೆ. ಅದರ ಒಂದು ಮಾಹಿತಿಯನ್ನು ಇಲ್ಲಿ ನೀವು ನೋಡಬಹುದು. ಶೇಷಶಾಹಿ ಮಲಗಿರೋ ಒಂದು ವಿಷ್ಣುವನ್ನ ಶಿಲ್ಪ ಪತ್ತೆಯಾಗಿದೆ. ಅದಕ್ಕೆ ತಕ್ಕಂತೆ ಮಾಹಿತಿ ಇಲ್ಲಿ ಇದೆ, ಯಾವ ರೀತಿಯದ್ದಿದೆ, ಎಷ್ಟು ಉದ್ದವಿದೆ. ಸೊ ಪಿನಾಕಿಯ ಉಗಮ ಸ್ಥಳ ಅದರ ಬಗ್ಗೆ ಸಹ ಸಂಪೂರ್ಣ ಮಾಹಿತಿ ಇದೆ. ಒಂದೆರಡು ತಿಂಗಳಲ್ಲಿ ಹೆಸರು ಬದಲಿಸಿಕೊಳ್ಳುವ ಕಿಮ್ಸ್ಗೆ KMCRI ಎಂದು ನಾಮಕರಣಕ್ಕೆ ಸಿದ್ಧತೆ. ಗರ್ಭಪಾತ ಕಾಯ್ದೆಗೆ UAE ಸಮ್ಮತಿ ಕೊಟ್ಟಿದೆ. ಇಂದಿನಿಂದ ಸಂಸತ್ ಅಧಿವೇಶನ. ಮೊದಲ 2 ದಿನ ನೂತನ ಸಂಸದರ ಪ್ರಮಾಣ ವಚನ. ಯಾಕಾಗ್ತಾರೆ ಲೋಕಸಭೆ ಸ್ಪೀಕರ್? ಇದು ನಿಮಗೆ ಮಹತ್ವ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಮಾಹಿತಿ ಸಿಗ್ತದೆ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಬೋದು. 2038ರಲ್ಲಿ ಅಪ್ಪಳಿಸುವ ಸಾಧ್ಯತೆ. ಅಮೆರಿಕದ ನಾಸಾ ಹೇಳಿಕೆ. ಭೂಮಿಗೆ ಬಡಿಯಲಿದೆ ಕ್ಷುದ್ರ ಗ್ರಹ. ಸೊ ಅದ್ರ ಬಗ್ಗೆನೂ ನೀವು ಮಾಹಿತಿಯನ್ನು ನೋಡ್ಬೋದು. ಯಾಕೆ ಬಡಿಯಲಿದೆ, ಏನು ಕಾರಣ ಎಂಬಂತ ಇಲ್ಲಿ ಸವಿಸ್ತಾರವಾದ ಮಾಹಿತಿಯನ್ನು ಈ ಸ್ಲೈಡಲ್ಲಿ ಕೊಟ್ಟಿದ್ದೀವಿ. ವಿಧಾನಸೌಧ ಆವರಣದಲ್ಲಿ 14ನೇ ಪ್ರತಿಮೆ ಸ್ಥಾಪನೆ. ಭುವನೇಶ್ವರಿ ಪ್ರತಿಮೆಗೆ ಶಂಕು. ಶಕ್ತಿ ಸೌಧದಲ್ಲಿ ನಿರ್ಮಾಣವಾಗಲಿದೆ ದೇವತೆಯ ಮೊದಲ ಪ್ರತಿಮೆ. ಉಪಗ್ರಹ ವಾಹಕ ಗಗನನೌಕೆ ಪುಷ್ಪಕ ಹ್ಯಾಟ್ರಿಕ್ ಸಾಧನೆ. ದೇಶಿ ನಿರ್ಮಿತ ಮರುಬಳಕೆ ಗಗನನೌಕೆ ಬಳಕೆಗೆ ಸಿದ್ಧ. ಪುಷ್ಪಕ RLV ಲ್ಯಾಂಡಿಂಗ್ 3ನೇ ಬಾರಿಯೂ ಯಶಸ್ವಿ. ಆ ಒಂದು ಪುಷ್ಪಕ ವಿಮಾನದ ಬಗ್ಗೆ ಈ ವಿಡಿಯೋದಲ್ಲಿ ಈ ಒಂದು ಪಾಸಲ್ಲಿ ನೀವು ನೋಡ್ಬೋದು. ಇಲ್ಲಿ ಪ್ರಯೋಗ ಹೇಗೆ ನಡೆಯಿತು ಎಂದು ಕೊಟ್ಟಿದ್ದಾರೆ. ವಾಣಿಜ್ಯವಾಗಿ ಇಸ್ರೋಗೆ ಉತ್ತಮ ಭವಿಷ್ಯ ಹೇಗೆ ಆಯಿತು. ಸೊ ಸಂಪೂರ್ಣವಾದ ಮಾಹಿತಿಯನ್ನು ಕೆಳಗೆ ಕೊಟ್ಟಿರ್ತಾರೆ, ನಿಮಗೆ ಬೇಕಾದ ನೋಡ್ಬೋದು. UPSC KPSC ರೀತಿಯಲ್ಲಿ ಓದೋರು ಅದನ್ನು ನೋಡ್ಬೋದು. ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದಲ್ಲಿ ಕಪ್ಪೆಗಳ ಅಧ್ಯಯನವನ್ನು ಮಾಡಲಾಯಿತು. ಕಾರ್ಕಳದ ಮಾಳದಲ್ಲಿ ಪ್ರಾಗ್ ವಾಕ್ 16 ಪ್ರಭೇದಗಳ ವಿಶಿಷ್ಟ ಕಪ್ಪೆಗಳು ಪತ್ತೆಯಾಗಿವೆ. ಕಪ್ಪೆಗಳ ಒಂದು ಅಧ್ಯಯನವಾಗಲಿ, ಯಾವ ರೀತಿ ಕಪ್ಪೆಗಳು ಇರ್ತವೆ, ಪ್ರಭೇದಗಳು ಯಾವುವು, ಸಂಪೂರ್ಣವಾದ ಮಾಹಿತಿ ಈ ಸ್ಲೈಡಲ್ಲಿ ಕೊಟ್ಟಿದ್ದಾರೆ. ಜೂಮ್ ಮಾಡಿಕೊಂಡು ನೀವು ನೋಡ್ಬೋದು. ದ್ವಿವೇದಿ ಅಧಿಕಾರ ಸ್ವೀಕರಿಸಲು ಸಜ್ಜು. ಜಮ್ಮು ಕಾಶ್ಮೀರ ರೈಫಲ್ಸ್ ನಿಂದ ಸೇನಾ ಮುಖ್ಯಸ್ಥ ಸ್ಥಾನಕ್ಕೆ ಮೊದಲ ಬಾರಿಗೆ ಆಯ್ಕೆಯಾಗಿದ್ದಾರೆ. ಸರ್ವಜ್ಞನ ಹೆಸರು ಕನ್ನಡ ನಾಡಿನ ತುಂಬಾ ಪಸರಿಸಿದ ಚೆನ್ನಪ್ಪ ಉತ್ತಂಗಿಯವರು. ಶೇಖ್ ಹಸೀನಾ ಜೊತೆಗೆ ದ್ವಿಪಕ್ಷೀಯ ಸಭೆ ಬಳಿಕ ಮೋದಿ ಘೋಷಣೆ. ಬಾಂಗ್ಲಾದೇಶೀಯರಿಗೆ ಆರೋಗ್ಯ ವೀಸಾ. ಇನ್ನು ನಾವು ಒಪ್ಪಂದಗಳ ಬಗ್ಗೆ ನೋಡೋದಾದರೆ, ವ್ಯಾಪಾರ ವ್ಯವಹಾರದಲ್ಲಿ ಡಿಜಿಟಲ್ ಸಹಪಾಲುದಾರಿಕೆ. ಇಂಗಾಲದ ಹೊರಸೂಸುವಿಕೆ ನಿಯಂತ್ರಿಸಲು ಸಹಭಾಗಿತ್ವ. ಕಡಲ ಸಹಕಾರ. ನೀಲಿ ಆರ್ಥಿಕತೆ. ಮೀನುಗಾರಿಕೆ ಉತ್ತೇಜನ. ಆರೋಗ್ಯ ಹಾಗೂ ಔಷಧ ಕ್ಷೇತ್ರದ ಒಪ್ಪಂದಗಳ ನವೀಕರಣ. ಬಾಹ್ಯಾಕಾಶ, ದೂರಸಂಪರ್ಕ, ಇಂಧನ, ರೈಲ್ವೆ ಸಂಪರ್ಕ ಕುರಿತ ಒಪ್ಪಂದಗಳು. ಸೊ ಈ ಒಂದು ದಿನ ಅಂತಂದರೆ MCQ ರೂಪದಲ್ಲಿ ಇರ್ತಕ್ಕಂಥ ಪರೀಕ್ಷೆಗಳಲ್ಲಿ ನಾನು ಓದ್ತಕ್ಕಂಥ ಮಾಹಿತಿ ಸಾಕು. ಅಲ್ಲಿ ಇದರಲ್ಲಿ ಕ್ವಶನ್ಗಳು ಬರ್ತಾವಲ್ಲ ಅಷ್ಟು ಸಾಕು. ಈ UPSC KPSC ಬ್ಯಾಂಕಿಂಗ್ಗಳ ಒಂದು ಪರೀಕ್ಷೆ ಬರೆಯೋರಿಗೆ ಈ ಸ್ಲೈಡಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಓದಬೇಕಾಗ್ತದೆ. ಹೇಳಿಕೆ ರೂಪದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಕನ್ನಡ ಸಾಹಿತ್ಯದಲ್ಲಿ ಸಾರ್ಥಕ ಹೆಜ್ಜೆ ಗುರುತು ಮೂಡಿಸಿದ ಕಮಲಾ ಹಂಪನ ಅವ್ರ ಬಗ್ಗೆನೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಾಕಷ್ಟು.
ಇನ್ನು ಇಲ್ಲಿ ಇಡೀ ಒಂದು ನಮ್ಮ ಭಾರತ ದೇಶಕ್ಕೆ ಒಂದು ಏನು ಪ್ರಶ್ನೆ ಅಂತಂದರೆ, ಈ ಮಹಾಪರೀಕ್ಷೆಗಳೇ ಫೇಲ್ ಆಗುತ್ತಿವೆ. ಸೊ ಎಲ್ಲರಿಗೂ ಒಂದು ಕ್ವಶನ್ ಮೂಡಿಬಿಟ್ಟಿದೆ, ಪ್ರಶ್ನೆ ಮೂಡಿಬಿಟ್ಟಿದೆ. ಆ ಒಂದು ದೊಡ್ಡ ಪರೀಕ್ಷೆ ಮತ್ತು ಮಹಾಪರೀಕ್ಷೆ ಆಗಿರ್ತಕ್ಕಂಥ ಅವೇ ಫೇಲ್ ಆಗ್ತಿದ್ರೆ ಸಣ್ಣ ಪರೀಕ್ಷೆಗಳು ಹೇಗೆ ಎಂದು ಎಲ್ಲರ ಒಂದು ಪ್ರಶ್ನೆಯಾಗಿದೆ. ವಿಶ್ವಾಸಾರ್ಹತೆ ಹಾದಿಯಲ್ಲಿ NTA ಸಾಗಲಿ. NTA ಸಂರಚನೆ, NTA ಒಂದು ಸ್ಥಾಪನೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. NTA ಕಾರ್ಯಗಳೇನು ಕೊಟ್ಟಿದ್ದಾರೆ ಅದರ ಬಗ್ಗೆನೂ ನೀವು ನೋಡ್ಬೋದು. ಸೊ ಈ ಪರೀಕ್ಷೆಗಳು ಈ ಥರ ಆಕ್ರಮಕಾರಿಯಾಗಿ ನಡಿಬಾರ್ದು. ಯಾಕಂತಂದರೆ ಓದುವ ಒಂದು ಹುಡುಗರಿಗೆ ತೊಂದರೆ ಆಗ್ತದೆ. ನೀಟ್ ಪರೀಕ್ಷೆಯಲ್ಲಿಯೇ ಹಗರಣ ನಡೆದರೆ ಇನ್ನು ಉಳಿದ ಚಿಕ್ಕ ಚಿಕ್ಕ ಒಂದು ಪರೀಕ್ಷೆಗಳಲ್ಲಿ ನಡೀದೇ ಇರುತ್ತಾ? ಸೊ ಅದೇ ರೀತಿಯಾಗಿ ನೀಟ್ ಪರೀಕ್ಷೆಯ ಹಗರಣ ಯಾವ ರೀತಿಯಲ್ಲಿ ನಡೀತು, ಯಾವ ಒಂದು ಅಧಿಕಾರಿಗಳ ಬಗ್ಗೆ ಇಲ್ಲಿ ದೂರು ನೀಡಲಾಗಿದೆ, ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇನ್ನು ಕಳಸಾ ಬಂಡೂರಿ ಯೋಜನೆ ಅಂತಿಮ ಹಂತಕ್ಕೆ ಕೇಂದ್ರ ವನ್ಯಜೀವಿ ಮಂಡಳಿ ಅನುಮತಿ ಎಷ್ಟೇ ಬಾಕಿ, ಮಹದಾಯಿ ದಯೆಗೆ ಇನ್ನೊಂದೇ ಹೆಜ್ಜೆ ಬಾಕಿ. ಆ ಒಂದು ಯೋಜನೆ ವಿವರ, ಮಹದಾಯಿ ನದಿ ನಡೆದು ಬಂದ ದಾರಿ ಹಾಗೂ ಅದರ ಒಂದು ಮಾಹಿತಿ, ಸಂಪೂರ್ಣವಾದ ಮಾಹಿತಿ ಈ ಸ್ಲೈಡಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ಒಂದು ಯೋಜನೆಗಳಿವೆ, ನೀರಿನ ಹಂಚಿಕೆ ಯಾವ ರೀತಿಯಲ್ಲಿದೆ, ಸೊ ಸಂಪೂರ್ಣ ಮಾಹಿತಿ ಇದೆ. ಸ್ಪೀಕರ್ ಆಯ್ಕೆ, ಸ್ಪೀಕರ್ ಚುನಾವಣೆ, ಮೊದಲ ಹಂಗಾಮಿ ಸ್ಪೀಕರ್ ನೇಮಕ, ಯಾವ ರೀತಿಯಲ್ಲಿ ಸ್ಪೀಕರ್ಗಳು ನೇಮಕ ಆಗ್ತಾರೆ, ಅವರ ಒಂದು ಕಾರ್ಯಗಳೇನು, ಯಾವ ರೀತಿ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ, ಅವರ ಜವಾಬ್ದಾರಿಗಳೇನು, ಚುನಾವಣೆ ಯಾವ ರೀತಿ ನಡೆಸ್ತಾರೆ, ಸೊ ಅದರ ಒಂದು ಮಾಹಿತಿ ಈ ಒಂದು ಪೂರ್ತಿ ಸ್ಲೈಡಲ್ಲಿದೆ. ಸೊ ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಬೋದು. ಮಿಲಿಟರಿ ಸಮಬಲಕ್ಕಾಗಿ ಭಾರತದ ಪ್ರಯತ್ನ. ಒಂದು ಮಿಲಿಟರಿ ಪಡೆಯ ಒಂದು ಬಲವನ್ನು, ಶಕ್ತಿಯನ್ನು ಹೆಚ್ಚಿಸಲು ಭಾರತ ಪ್ರಯತ್ನ ಮಾಡ್ತಾ ಇದೆ. ಇನ್ನೇನು ನಮ್ಮ ಮೋದಿಯವರು ಬಂದ್ರಲ್ಲ, ಸೊ ಎಲ್ಲ ನಮ್ಮ ಭಾರತ ಅಭಿವೃದ್ಧಿ ಆಗ್ತದೆ. ಅಧಿಕಾರಿಗಳಿಗಿಂತ ಕಡಿಮೆ ವೇತನ ಪಡೆದ ಅದಾನಿ, ಮನಿ ಮಾತು, 71,000 ಟನ್ ಈರುಳ್ಳಿ ದಾಸ್ತಾನು. ಎಸಿಗಳಿಗೆ ಅಭೂತಪೂರ್ವ ಬೇಡಿಕೆ, ಚಿನ್ನ ಬೆಳ್ಳಿ ಧಾರಣೆ ಕುಸಿತ. ಅಮೆರಿಕಕ್ಕೂ ಅಮೂಲ್. ಕೃಷ್ಣಾ 3ನೇ ಹಂತದ ಯೋಜನೆ ಮರೆತ ಸರ್ಕಾರ. 3ನೇ ಹಂತದ ಪ್ರಸ್ತಾವಿತ ಯೋಜನೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ, ನೋಡ್ಬೋದು. ಅಯೋಧ್ಯೆಯಂತೆ ನಳಂದಾವು ಭವ್ಯ ಭಾರತದ ಸಂಕೇತ, ದೇಶಕಾಲ. ಹರಿಪ್ರಕಾಶ್ ಅವರು ಅದರ ಬಗ್ಗೆ ಹೇಳ್ತಾರೆ. ನಳಂದ ವಿಶ್ವವಿದ್ಯಾಲಯ ಅತ್ಯಂತ ಹಳೆಯದು, ಆದರೆ ಅದರ ಒಂದು ಉದ್ಘಾಟನೆಯನ್ನು, ಅದರ ಒಂದು ಲೈಬ್ರರಿಯನ್ನು ತೆಗೆದಿದ್ದಾರೆ. ಇನ್ನು ಇಸ್ರೋ ನಿರ್ಮಿತ ಮರುಬಳಕೆ ಉಡಾಯನ ವಾಹನ ಚಳ್ಳಕೆರೆ ಕುದಾಪುರ್ ATRನಲ್ಲಿ ಟೆಸ್ಟ್. ಪುಷ್ಪಕ 3ನೇ ಪ್ರಯೋಗವು ಯಶಸ್ವಿಯಾಗಿದೆ. ವಾಯು ವರುಣ ಸಹಕಾರ, ಅದರ ಒಂದು ಮಾಹಿತಿ ಇಲ್ಲಿದೆ, ನೋಡಬಹುದು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸುರಕ್ಷಣಾ ಮುದ್ರೆ ಅವಶ್ಯ, ರನ್ವೇಯಲ್ಲಿ ಕುಂಟು ನೆಪ 100 ಹೇಳಿದ್ದಾರೆ. ಅದರ ಒಂದು ಮಾಹಿತಿಯು ಸಹ ಈ ಸ್ಲೈಡಲ್ಲಿದೆ, ನೋಡಬಹುದು. ನಲಂದ ಮರುಹುಟ್ಟಿನಲ್ಲೊಂದು ಹಿನ್ನೋಟ ಇದೆ. ಭಾರತೀಯ ಬುಡಕಟ್ಟು ಜನರಲ್ಲಿ ಹೆಚ್ಚಾಗುತ್ತಿದೆ ಸೀಕಲ್ ಸೆಲ್ ಅನಿಮಿಯಾ. ಸೊ ಅವರಲ್ಲಿ ಒಂದು ರೋಗ ಪತ್ತೆಯಾಗಿದೆ, ಅದರ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಯಂತ್ರಣ ಹೇಗೆ, ಅದು ಒಂದು ಯಾವ ರೀತಿ ಬರ್ತದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾನೂನು, ಯಾವ ರೀತಿ ಒಂದು ನೀಟ್ ಪರೀಕ್ಷೆ ಸೋರಿಕೆಯಾಗಿದೆ, ಅದನ್ನು ತಡೆಗಟ್ಟಲು ಯಾವ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಅದರ ಬಗ್ಗೆ ಮಾಹಿತಿ ಇಲ್ಲಿದೆ. ಸೊ ನೋಡಬಹುದು, ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೋರಿಕೆ ನಂತರದ ಬೆಳವಣಿಗೆ, ಆಟಗಾರ ಮಾಟಗಾರ ಮಾತುಗಾರ, ವಿದೇಶಿ ವಾಸಿ ಕಿರಣ್ ಉಪಾಧ್ಯಾಯ ಬಸ್ಕೆ, ಯಾವ ರೀತಿ ಆಟಗಾರ ಮಾಟಗಾರ ಆದರೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೋಲನ್ನು ಗೆಲ್ಲುವ ಕಲೆಯಲ್ಲಿ ನಿಸ್ಸೀಮರು ಯಾರು, ನಿಸ್ಸೀಮರು ಯಾರಾಗಿದ್ದಾರೆ, ಅದರ ಮಾಹಿತಿ ಇದೆ. ಸಂತೋಷದ ಪ್ರಭಾವಳಿ ಹೆಚ್ಚುತ್ತಿದೆ, ಯಾಕೆ ಎಂದು ಪ್ರಶ್ನೆ ಇದೆ. ಲೀಗ್ ಭಾರತಕ್ಕೆ ಸಂವಿಧಾನ ವಂಚಿತವಾಗಬೇಕೆ,
ಅದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ ಅಭಿಮತ ಸುಧಾರಕ ಹೊಸಳ್ಳಿ. ಕನ್ನಡದ ಮಕ್ಕಳಿಗೆ ಕರ್ನಾಟಕದಲ್ಲಿ ಕಡಿಮೆಯಾಗುತ್ತಿದೆ ಅವಕಾಶ, ನೀಟ್ ವ್ಯವಸ್ಥೆ ರಾಜ್ಯಕ್ಕೆ ಬೇಕೆ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ ವಸಂತ್ ಶೆಟ್ಟಿ ಅವರು. ಅದ್ರ ಬಗ್ಗೆ ಮಾಹಿತಿ ನೋಡ್ಬೋದು. ಹಂಗಾಮಿ ಸ್ಪೀಕರ್ ಆಯ್ಕೆ ಸದನದ ಸಂಪ್ರದಾಯ ಕಡೆಗಣಿಸುವುದು ಸರಿಯಲ್ಲ, ಅದರ ಒಂದು ಮಾಹಿತಿ ಇದೆ. ವಿರೋಧ ಪಕ್ಷಗಳಿಗೆ ಯಾವುದೇ ಮುನ್ನಡೆ ಕೊಡುವ ಮನಸ್ಥಿತಿಯಲ್ಲಿ ತಾನೂ ಇಲ್ಲ ಎಂಬುದನ್ನು ತೋರಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಕಮಲ್ ಹಾಸನ್ ನಟಿಸಿರುವ 245 ಚಲನಚಿತ್ರಗಳಲ್ಲಿ ಆಯ್ದ 50 ಚಲನಚಿತ್ರಗಳ ಬಗ್ಗಿನ ಮಾಹಿತಿಯುಳ್ಳ ಕಮಲ್ ಹಾಸನ್ ಎ ಸಿನಿಮ್ಯಾಟಿಕ್ ಜರ್ನಿ ಕೃತಿಯು ಜುಲೈ 10ರಂದು ಬಿಡುಗಡೆಯಾಗಲಿದೆ. ಬಾಲನಟನಾಗಿ ಅಲ್ಲಿಂದ ಇಲ್ಲಿವರೆಗೂ ಸಿನಿ ಪಯಣವನ್ನು ಕೆ ಹರಿಹರನ್ ಅವರ ಈ ಕೃತಿಯಲ್ಲಿ ವಿಶ್ಲೇಷಿಸಿದ್ದಾರೆ ಎಂಬುದು ತಿಳಿದುಬಂದಿದೆ. ಸೊ ಇದು 24/6/2024 ಒಂದು ಸಂಪೂರ್ಣ ಪ್ರಚಲಿತ ಘಟನೆಯಾಗಿತ್ತು. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ಬೇರೆ ಯಾವುದೇ ಪ್ರಚಲಿತ ಘಟನೆಗಳ ಬಗ್ಗೆ ವಿಡಿಯೋ ಆಗಲಿ ಪೇಪರ್ನ ಓದಲು ಅವಶ್ಯಕತೆಯೇ ಇಲ್ಲ. ಸೊ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಕೊಟ್ಟಿದ್ದೀವಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ನೋಟಿಫೈ ಆಗಿರಿ. ಈ ರೀತಿ ಪ್ರಚಲಿತ ಘಟನೆಗಳ ಬಗ್ಗೆ ದಿನನಿತ್ಯ ನಾವು ವಿಡಿಯೋನ ಹಾಕ್ತಾ ಇರ್ತೀವಿ. ಇದರಲ್ಲಿ GK ಸಂಬಂಧಿಸಿದಂತೆ ಹಲವಾರು ಕ್ವಶನ್ಗಳು ಮತ್ತು ಆನ್ಸರ್ಗಳು ಬರ್ತವೆ. ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಮಾಹಿತಿ ಬರ್ತದೆ. ಸೊ ಅದನ್ನು ನೀವು ತಿಳ್ಕೊಂಡು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಲು ಈಸಿ ಆಗ್ಬೋದು. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.